ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈಗಾಗಲೇ LBA ತಿದ್ದುಪಡಿ ಸುತ್ತೋಲೆ ಬಂದಿದೆ. 2025-26ನೇ ಸಾಲಿನ ಶೈಕ್ಷಣಿಕ ಸಾಲಿಗೆ ರಾಜ್ಯ ಪಠ್ಯಕ್ರಮದ ಶಾಲೆಗಳ 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಿದ್ಧಪಡಿಸಿರುವ ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನೆ ಕೋಟಡಿ LBA ಬಳಸಿ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು ಸಾಧಿಸುವ ಕುರಿತು. LBA ಈಗಾಗಲೇ ನೋಟಿಫಿಕೇಷನ್ ಬಂದಿತ್ತು. ಅದರಲ್ಲಿ ಕೆಲವೊಂದಿಷ್ಟು ತಿದ್ದುಪಡಿಯನ್ನು ಮಾಡಿದ್ದಾರೆ. ಏನು ತಿದ್ದುಪಡಿ ಅಂದರೆ, 1ರಿಂದ 5ನೇ ತರಗತಿಯ ಪಾಠ್ಯ ಆಧಾರಿತ ಮೌಲ್ಯಾಂಕನವು 10 ಅಂಕಗಳಿಗೆ ಲಿಖಿತ ಮತ್ತು 5 ಅಂಕಗಳಿಗೆ ಮೌಖಿಕವನ್ನು ನಡೆಸಬೇಕು. ಒಟ್ಟು 15 ಅಂಕಗಳನ್ನು ನಡೆಸಬೇಕು. ಯೂನಿಟ್ ಟೆಸ್ಟನ್ನು ತಗೋಬೇಕು. ಪಾಠ ಆಧಾರಿತ ಮೌಲ್ಯಾಂಕನ ಮತ್ತು ಅದನ್ನು ಸ್ಯಾಟ್ ತಂತ್ರಾಂಶದಲ್ಲಿ ದಾಖಲಿಸುವುದು. 1ರಿಂದ 5ನೇ ತರಗತಿ 10 ಅಂಕಗಳು ಲಿಖಿತ ಮತ್ತು 5 ಅಂಕಗಳು ಮೌಖಿಕ, ಒಟ್ಟು 15 ಅಂಕಗಳು. ಅದೇ ರೀತಿ 6 ಮತ್ತು 7ನೇ ತರಗತಿಗೆ 20 ಅಂಕದ LBA ಪ್ರಶ್ನೆ ಪತ್ರಿಕೆ, ವಸ್ತುನಿಷ್ಠ ವಿವರಣಾತ್ಮಕ ಪ್ರಶ್ನೆಗಳನ್ನು ತೆಗೆಯುವುದು. ಪಾಠ ಆಧಾರಿತ ಮೌಲ್ಯಾಂಕನ ಅದು ಕೂಡ ಸ್ಯಾಟ್ನಲ್ಲಿ ದಾಖಲಿಸುವುದು. ಅದೇ ರೀತಿ 8 ಮತ್ತು 10ನೇ ತರಗತಿ ಕೂಡ ಪಾಠ ಆಧಾರಿತ ಮೌಲ್ಯಾಂಕನವು 20 ಅಂಕಗಳ LBA ಪ್ರಶ್ನೆ ಕೋಟಡಿ ಬಹು ಆಯ್ಕೆ ಆಗಿರ್ಬೋದು, ವಿವರಣಾತ್ಮಕ, ಈ ರೀತಿ ಸಿದ್ಧಪಡಿಸಿ 20 ಅಂಕಗಳಿಗೆ 8ರಿಂದ 10ನೇ ತರಗತಿ ಇದು ಕೂಡ ಸ್ಯಾಟ್ ತಂತ್ರಾಂಶದಲ್ಲಿ ದಾಖಲಿಸುವುದು. ತಿದ್ದುಪಡಿ ಸುತ್ತೋಲೆ